ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ದೀಪಾವಳಿ ಹಬ್ಬಕ್ಕೆ ಖುಷಿಯಿಂದಲೇ ಕೊರೋನಾ ಖರೀದಿಸಿದ್ರ ಜನ. ಪಟಾಕಿ ಹೊಡೆಯೋ ಖುಷಿಯಲ್ಲಿ ಬಾಲಕರ ಕಣ್ಣುಗಳಿಗೆ ಕುತ್ತು. ನಶೆರಾಣಿ ರಾಗಿಣಿ ಜೈಲಿನಲ್ಲಿ ದೀಪಾವಳಿ ಆಚರಿಸಿದ್ದು ಹೇಗೆ ಗೊತ್ತಾ? ಡ್ರಗ್ಸ್ ಕಿಂಗ್ ವಿರೇನ್ ಖನ್ನಾನ ಪಾರ್ಟಿಯ ಮಸಲತ್ತುಗಳು ಏನೇನು, ಇದೆಲ್ಲವನ್ನ ನೋಡೋಣ. ದೀಪಾವಳಿ ಹಬ್ಬದ ಖುಷಿಯಲ್ಲೇ ಕೊರೋನಾವನ್ನ ಖರೀದಿಸಿದ್ರ ಜನ. ಮಾರ್ಕೆಟ್ನಲ್ಲಿ ಜನರನ್ನ ನಿಯಂತ್ರಿಸೋಕೆ ಪೊಲೀಸರ ಹರಸಾಹಸ. ಹಬ್ಬದ ಖುಷಿಗೆ ಹೂವಿನ ರೇಟ್ ಶಾಕ್ ಕೊಟ್ಟಿದ್ದು ಹೇಗೆ ನೋಡೋಣ ಕೊರೋನಾವಳಿ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ತಾಂಡವವಾಡ್ತಾ ಇದ್ರು ಜನರಿಗೆ ವೈರಸ್ ಬಗ್ಗೆ ಭಯವೇ ಇಲ್ಲದಂತಾಗಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಕೆಆರ್ ಮಾರ್ಕೆಟ್ನಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ರು. ಮಾಸ್ಕ್ ಧರಿಸದೆ, ದೈಹಿಕ ಅಂತರ ಕಾಪಾಡಿಕೊಳ್ಳದೆ ಹೂವು ಹಣ್ಣು ತರಕಾರಿ ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ರು. ಬೆಳಂಬೆಳಗ್ಗೆ ಪೂಜಾ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ರು. ಹಬ್ಬಗಳು ಬಂತು ಅಂದ್ರೆ ಹೂವಿನ ರೇಟ್ ಕೇಳೋ ಹಾಗೆ ಇರೋದಿಲ್ಲ. ಅದರಲ್ಲೂ ದೀಪಾವಳಿಗೆ ಅತಿ ಹೆಚ್ಚು ಹೂ ಹಣ್ಣು ಖರೀದಿ ಮಾಡ್ತಾರೆ. ಹೀಗಾಗಿ ಬೆಲೆಯೂ ಕೂಡ ದುಬಾರಿಯಾಗಿದೆ. ದರ ಗಗನಕ್ಕೇರಿದ್ರು ಹೂವಿನ ಖರೀದಿಯಲ್ಲಿ ಮಾತ್ರ ಜನರು ಬ್ಯುಸಿಯಾಗಿದ್ರು. ಮಲ್ಲಿಗೆ ಹೂವು ಕೆಜಿಗೆ 1500 ರೂಪಾಯಿ ಆದ್ರೆ, ಕನಕಾಂಬರ ಕೆಜಿಗೆ 1800 ರೂಪಾಯಿ ಇದೆ. ಇನ್ನು ಚೆಂಡು ಹೂವು ಕೆಜಿಗೆ 200 ರೂಪಾಯಿ ಆದ್ರೆ, ಬಿಡಿ ಗುಲಾಬಿ ಕೆಜಿಗೆ 350 ಇದ್ದು, ಒಂದು ಮಾರು ಸೇವಂತಿಗೆ 300 ರೂಪಾಯಿ ಇದೆ. ದೀಪಾವಳಿಗಾಗಿ ಹೂ ಖರೀದಿಯಲ್ಲಿ ಜನ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ರು. ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ಸೇರಿತ್ತು. ಕೊರೋನಾ ಮಧ್ಯೆಯೂ ಹೂ ಖರೀದಿ ನಡೆಸಿದ್ರೆ ವ್ಯಾಪಾರಿಗಳು ಮಾಸ್ಕ್ ಹಾಕಿಕೊಂಡೇ ವ್ಯವಹಾರದಲ್ಲಿ ತೊಡಗಿದ್ರು. ಕೊರೋನಾ ಮಧ್ಯೆಯೂ ಜನರು ದೀಪಾವಳಿ ಸಂಭ್ರಮದಲ್ಲಿದ್ದಾರೆ. ದೀಪಾವಳಿ ನೆಪದಲ್ಲಿ ಕೊರೋನಾ ಎಚ್ಚರಿಕೆಯನ್ನೇ ಜನ ಮೈಸೂರಿನ ದೇವರಾಜ ಮಾರುಕಟ್ಟೆ ಬಳಿ ಆತಂಕ ಇಲ್ಲದೆ ಬಿಂದಾಸ್ ಆಗಿ ಹೂ ಖರೀದಿಯಲ್ಲಿ ತೊಡಗಿದ್ರು. ಬೆಳಂಬೆಳಗ್ಗೆ ಮಾಸ್ಕ್ ಹಾಕಿಲ್ಲ, ದೈಹಿಕ ಅಂತರವನ್ನು ಕಾಪಾಡದೆ ಖರೀದಿಗೆ ಜನರು ಬಂದಿದ್ರು. ಪಾಲಿಕೆಯು ಪ್ರತಿ ವರ್ಷ ಮಾರುಕಟ್ಟೆಯನ್ನ ಸ್ಥಳಾಂತರ ಮಾಡ್ತಾನೆ ಇದ್ದು, ಈ ವರ್ಷವೂ ಜೆಕೆ ಮೈದಾನಕ್ಕೆ ಮಾರುಕಟ್ಟೆಯನ್ನ ಸ್ಥಳಾಂತರಿಸಲಾಗಿದೆ. ರಾಜ್ಯದ ವಿವಿಧೆಡೆ ದೀಪಾವಳಿ ಹಬ್ಬಕ್ಕಾಗಿ ಖರೀದಿ ಭರಾಟೆ ಜೋರಾಗಿದ್ರೆ, ಹುಬ್ಬಳ್ಳಿಯಲ್ಲಿ ಮಾತ್ರ ಹಬ್ಬ ಕಳೆಗುಂದಿದೆ. ಮಾರುಕಟ್ಟೆಗೆ ಎಂಟ್ರಿ ಕೊಡಲು ಜನರು ಹಿಂದೇಟು ಹಾಕ್ತಿದ್ದಾರೆ. ದುರ್ಗದ ಬೈಲ್ ಹಾಗೂ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲೂ ವ್ಯಾಪಾರ ಡಲ್ಲಾಗಿತ್ತು. ಕೆಲವರು ಕದ್ದು ಮುಚ್ಚಿ ಪಟಾಕಿ ಮಾರ್ತಾ ಇದ್ರೆ, ಕಬ್ಬು ಹೂವಿನ ಮಾರಾಟ ಇಲ್ಲದೆ ರೈತರು ಕಣ್ಣೀರು ಹಾಕಿದ್ರು. ಬೆಳಗಾವಿಯ ಅಶೋಕನಗರ ಮಾರ್ಕೆಟ್ನಲ್ಲಿ ಜನಜಂಗುಳಿಗೆ ನೆರೆದಿತ್ತು. ಹೂವಿನ ಮಾರುಕಟ್ಟೆಯಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆಯಾಗಿದ್ದು, ದೈಹಿಕ ಅಂತರವೂ ಇಲ್ಲ, ಮಾಸ್ಕ್ ಕೂಡ ಧರಿಸಲಿಲ್ಲ. ಕೋವಿಡ್ ನಿಯಮವನ್ನ ಪಾಲಿಸದಿದ್ರು ಬೆಳಗಾವಿ ಜಿಲ್ಲಾಡಳಿತ ಮತ್ತು ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರು. ದಾವಣಗೆರೆಯಲ್ಲೂ ದೀಪಾವಳಿ ಸಂಭ್ರಮ ಮನೆ ಮಾಡಿದ್ದು, ಹೂವು ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ರು. ದೈಹಿಕ ಅಂತರವೂ ಇಲ್ಲ, ಮಾಸ್ಕ್ ಕೂಡ ಧರಿಸದೆ ನಿರ್ಲಕ್ಷ್ಯ ತೋರಿದ್ರು. ದಾವಣಗೆರೆ ನಗರದ ಕೆಆರ್ಪಿಬಿ ರಸ್ತೆಯ ಮಾರುಕಟ್ಟೆಯಲ್ಲಿ ಜನರು ಕೊರೋನಾ ಭಯವಿಲ್ಲದೆ ಗುಂಪು ಸೇರಿ ಹೂ ಖರೀದಿಯಲ್ಲಿ ತೊಡಗಿದ್ದು ಕಂಡುಬಂತು. ಬೆಂಗಳೂರಿನ ದಾಸರಹಳ್ಳಿ ಬಳಿಯ ಮಲ್ಲಸಂದ್ರದ ಮಾರ್ಕೆಟ್ನಲ್ಲೂ ದೀಪಾವಳಿಗಾಗಿ ಜನರು ಬೇಕಾಬಿಟ್ಟಿಯಲ್ಲಿ ಖರೀದಿಯಲ್ಲಿ ತೊಡಗಿದ್ರು. ಮಲ್ಲಸಂದ್ರದ ಮಾರ್ಕೆಟ್ನಲ್ಲಿ ದೈಹಿಕ ಅಂತರವೂ ಇಲ್ಲ, ಮಾಸ್ಕ್ ಕೂಡ ಧರಿಸದೆ ಜನರು ಹೂವು ಹಣ್ಣು ತರಕಾರಿ ಖರೀದಿಯಲ್ಲಿ ತೊಡಗಿದ್ರು. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ದೀಪಾವಳಿ ಪ್ರಯುಕ್ತ ಜನಜಾತ್ರೆಯೇ ನೆರೆದಿತ್ತು. ಹೀಗಾಗಿ ಕೊರೋನಾ ಭೀತಿಯಿಂದಾಗಿ ಬಿಬಿಎಂಪಿ ಮಾರ್ಷಲ್ಗಳು ಮತ್ತು ಪೊಲೀಸರು ಸೇರಿ ಜನರು ಒಗ್ಗೂಡಿರುವ ಕಡೆ ತೆರಳಿ ಗುಂಪನ್ನ ಚದುರಿಸಿದ್ರು. ವ್ಯಾಪಾರಿಗಳನ್ನ, ಗ್ರಾಹಕರನ್ನ ಚದುರಿಸೋದೆ ಪೊಲೀಸರಿಗೆ ಹರಸಾಹಸ ಪಡುವಂತಾಯಿತು. ಪಟಾಕಿ ಹೊಡೆಯೋ ಖುಷಿಯಲ್ಲಿ ಮಕ್ಕಳ ಬಾಳಿಗೆ ಅಂಧಕಾರ ತಂದಿದ್ದ ಹೇಗೆ ದೀಪಾವಳಿ? ಮಾಸ್ಕ್ ಹಾಕೋ ವಿಚಾರಕ್ಕೆ ಪೊಲೀಸರ ಜೊತೆಗೆ ಕಿರಿಕು ಮಾಡಿಕೊಂಡ ಲಾಯರ್. ಗಾಳಿಪಟಕ್ಕೆ ಸಿಲುಕಿ ಸಾಯ್ತಿದ್ದ ಪಕ್ಷಿಗಳಿಗೆ ಮರುಜೀವ ನೀಡಿದ ಹೇಗೆ ಪೊಲೀಸರು? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಮಾಸ್ಕ್ ಹಾಕುವ ವಿಚಾರಕ್ಕೆ ಪೊಲೀಸರು ಮತ್ತು ವಕೀಲರ ಮಧ್ಯೆ ಮಾತಿನ ಚಕಮಕಿಯೇ ನಡೆದಿದೆ. ಮಾಸ್ಕ್ ಹಾಕಿದ್ರು ಹಾಕಿಲ್ಲ ಅಂತ ಪೊಲೀಸರು ದಂಡ ಹಾಕ್ತಿರುವುದಾಗಿ ವಕೀಲರು ಆರೋಪಿಸಿದ್ದಾರೆ. ಬೆಂಗಳೂರಿನ ತಲಘಟ್ಟಪುರದ ಬಳಿ ವಕೀಲ ನಾರಾಯಣಸ್ವಾಮಿ ಸೇರಿ 4 ಕಾರಿನಲ್ಲಿ ತೆರಳುತ್ತಾ ಇದ್ರು. ಈ ವೇಳೆ ಕಾರಿನಲ್ಲಿದ್ದ ಇಬ್ಬರು ಮಾಸ್ಕ್ ಹಾಕದೇ ಇದ್ದಕ್ಕೆ ಪೊಲೀಸರು ಫೈನ್ ಹಾಕಿದ್ದಕ್ಕೆ ಕೋಪಗೊಂಡಂತಹ ವಕೀಲ ನಾರಾಯಣಸ್ವಾಮಿ ಅಲ್ಲೇ ಸೆಲ್ಫಿ ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ.
ಬೆಂಗಳೂರಿನಲ್ಲಿ ಪಟಾಕಿ ಸಿಡಿಸುವ ವೇಳೆ 10 ಮಕ್ಕಳು ಗಾಯಗೊಂಡಿದ್ದಾರೆ. ಮಿಂಟೋ ಆಸ್ಪತ್ರೆ, ನಾರಾಯಣ ನೇತ್ರಾಲಯ ಸೇರಿದಂತೆ ನಗರದ ಇತರೆ ಆಸ್ಪತ್ರೆಗಳಲ್ಲಿ ಗಾಯಾಳು ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. 10 ಮಕ್ಕಳ ಪೈಕಿ 4 ಮಕ್ಕಳಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದೆ. ಮಿಂಟೋ ಆಸ್ಪತ್ರೆಯಲ್ಲಿ ಪಟಾಕಿಯಿಂದ ಗಾಯಗೊಂಡವರಿಗಾಗಿ ಪ್ರತ್ಯೇಕ ವಾರ್ಡ್ಗಳನ್ನು ರೆಡಿ ಮಾಡಲಾಗಿದೆ. ಹಬ್ಬ ಬಂದ್ರೆ ಸಾಕು ಹೂವಿನ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದ್ರಿಂದ ವ್ಯಾಪಾರ ಕೂಡ ಜೋರಾಗಿರುತ್ತೆ. ಆದರೆ ಬೆಂಗಳೂರಿನ ಗಂಗಾನಗರ ಮಾರ್ಕೆಟ್ನಲ್ಲಿ ಮಾತ್ರ ಗ್ರಾಹಕರಿಲ್ಲದೆ ಖಾಲಿಯಾಗಿತ್ತು. ಹಬ್ಬವಿದ್ರೂ ಹೂ ಹಣ್ಣು ಖರೀದಿಗೆ ಹೆಚ್ಚಾಗಿ ಜನರು ಬಾರದಿದ್ದುದರಿಂದ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ದೀಪಾವಳಿ ಹಬ್ಬದಂದೇ ಹಕ್ಕಿಗಳು ಮರುಜನ್ಮ ಪಡೆದಿವೆ. ಗಾಳಿಪಟದ ದಾರಕ್ಕೆ ಸಿಲುಕಿ ಹಕ್ಕಿಗಳು ಜೀವನ್ಮರಣದ ನಡುವೆ ಹೋರಾಟ ನಡೆಸಿದ್ವು. ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ನಲ್ಲಿ ಬೈಕ್ ಮೇಲೆ ಹೋಗ್ತಾ ಇದ್ದ ಪೊಲೀಸ್ ಸಿಬ್ಬಂದಿ ಹಕ್ಕಿಗಳು ಒದ್ದಾಡ್ತಿರೋದನ್ನ ನೋಡಿ ರಕ್ಷಿಸಿದ್ದಾರೆ. ಹಕ್ಕಿಗಳ ಬಳಿ ತೆರಳಿ ರಕ್ಷಿಸಿದ್ದು ಪೊಲೀಸರಿಗೆ ಸ್ಥಳೀಯರು ನೆರವು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ 20ಕ್ಕೂ ಹೆಚ್ಚು ಹಕ್ಕಿಗಳು ಗಾಳಿಪಟಕ್ಕೆ ಸಿಲುಕಿ ಸಾವನ್ನಪ್ಪಿವೆ. ಅಕ್ರಮ ಸಂಪಾದನೆ ಕೇಸ್ನಲ್ಲಿ ಎಸಿಬಿಯಿಂದ ದಾಳಿಗೆ ಒಳಪಟ್ಟಿರುವ ಕೆಎಸ್ ಅಧಿಕಾರಿ ಡಾಕ್ಟರ್ ಸುಧಾ ಸಂಪತ್ತಿನ ಜಾಲ ಮತ್ತಷ್ಟು ಬಯಲಾಗ್ತಾನೆ ಇದೆ. ತಮ್ಮ ಮನೆ ಮೇಲೂ ನಡೆದಂತಹ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿರುವುದಾಗಿ ಸುಧಾ ಗೆಳತಿ ರೇಣುಕಾ, ಓರ್ವ ಅಧಿಕಾರಿಗೆ ಬೇನಾಮಿಯಾಗುವ ಇರಾದೆ ನನಗಿಲ್ಲ. ನನ್ನದೇ ಸ್ವಂತ ಉದ್ಯಮ ಇದೆ. ಯಾವ ಉದ್ದೇಶದಿಂದ ನಮ್ಮ ಮನೆ ಮೇಲೆ ದಾಳಿ ನಡೆಸಿದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಎಸಿಬಿ ದಾಳಿ ವೇಳೆ ಮನೆಯಲ್ಲಿ ಸಿಕ್ಕಂತಹ ಒಡವೆಗಳ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸುಧಾ ಗೆಳತಿ ರೇಣುಕಾ, ನನ್ನ ತಂದೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹೀಗಾಗಿ ನನ್ನ ತಾಯಿ ಒಡವೆಗಳನ್ನ ನೀಡಿದ್ರು. ಕಳೆದ 20 ವರ್ಷಗಳಿಂದಲೂ ನಾನು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದೇನೆ. ನಾನು ರಿಯಲ್ ಎಸ್ಟೇಟ್ ವ್ಯವಹಾರದ ನಿಮಿತ್ತ ಹಲವು ಬಾರಿ ಬಿಡಿಎಗೆ ಭೇಟಿ ನೀಡಿದ್ದೆ. ಮಹಿಳಾ ಅಧಿಕಾರಿಯಾಗಿದ್ದರಿಂದ ಡಾಕ್ಟರ್ ಸುಧಾ ಸ್ನೇಹಿತರಾಗಿದ್ರು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸರ ಹೆಸರಿನಲ್ಲಿ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. ಬೆಂಗಳೂರಿನ ಹಲಸೂರು ಗೇಟ್ ನಗರಪೇಟೆಯಲ್ಲಿ ಘಟನೆ ನಡೆದಿದ್ದು, ಚಿನ್ನಾಭರಣ ಪಾಲಿಶ್ ಮಾಡುವ ಗೀತಾ ಜ್ಯುವೆಲರ್ಸ್ಗೆ ನುಗ್ಗಿದಂತಹ 6 ಜನ ಪೊಲೀಸ್ ವೇಷ ಧರಿಸಿದಂತಹ ಕಳ್ಳರು ದೀಪಾವಳಿ ಹಬ್ಬಕ್ಕೆ ನಕಲಿ ಚಿನ್ನ ಮಾರಾಟ ಮಾಡ್ತಾ ಇದ್ದಾರೆ ಎಂದು ರೇಡ್ ಮಾಡಿದ್ದಾರೆ. ಬಳಿಕ 800 ಗ್ರಾಂನಷ್ಟು ಚಿನ್ನಾಭರಣ ಮತ್ತು ಕೆಲ ದಾಖಲೆಗಳನ್ನು ಕಳ್ಳತನ ಮಾಡಲಾಗಿದೆ. ಜೀಪ್ ನಂಬರ್ ಆಧಾರದ ಮೇಲೆ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ದರೋಡೆಗೆ ತಂದಿದ್ದಂತಹ ಜೀಪ್ ನಂಬರ್ ನೆನಪಿನಲ್ಲಿ ಇಟ್ಕೊಂಡಿದ್ದಂತಹ ನೌಕರ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಇದರ ಆಧಾರದ ಮೇಲೆ 4ರನ್ನ ಪತ್ತೆ ಮಾಡಿದಂತಹ ಹಲಸೂರು ಗೇಟ್ ಪೊಲೀಸರು ನಾಗಮಂಗಲ ಮೂಲದ 4ರನ್ನ ಬಂಧಿಸಿದ್ದು ಮತ್ತಿಬ್ಬರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಮಾಂಸ ಮಾರಾಟದಿಂದಾಗಿ ಹದ್ದುಗಳ ಹಾರಾಟ ಹೆಚ್ಚಾಗಿದ್ದು ಜನಸಾಮಾನ್ಯರಿಗೆ ಕಿರಿಕಿರಿ ಉಂಟಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಿದರಕಲ್ಲು ಗ್ರಾಮದಲ್ಲಿ ಮಾಂಸ ಮಾರಾಟ ಮಾಡ್ತಾ ಇರುವುದರಿಂದ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಕಿರಿಕಿರಿ ಆಗ್ತಾ ಇದೆ. ಹೀಗಾಗಿ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ವಾಹನ ಸವಾರರು ಕಿಡಿಕಾರಿದ್ದಾರೆ. ಸ್ಯಾಂಡಲ್ವುಡ್ ನಶೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ರಾಗಿಣಿ ಜೈಲಲ್ಲಿ ದೀಪಾವಳಿ ಆಚರಿಸಿದ್ದು ಹೇಗೆ? ಡ್ರಗ್ಸ್ ಕಿಂಗ್ ಪಿನ್ ವೀರೇನ್ ಖನ್ನಾ ಪಾರ್ಟಿ ಮಾಡಲು ಮಾಡ್ತಿದ್ದ ಮಸಲತ್ತುಗಳೇನೇನು? ಪಾರ್ಟಿಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳೇ ಖನ್ನಾ ಟಾರ್ಗೆಟ್ ಮಾಡ್ತಿದ್ದಿದ್ದು ಯಾಕೆ? ನೋಡೋಣ ಡ್ರಗ್ಸ್ ದುನಿಯಾದಲ್ಲಿ. ಸ್ಯಾಂಡಲ್ವುಡ್ ನಶೆ ಕೇಸ್ಗೆ ಸಿಲುಕಿ ಜೈಲು ಪಾಲಾಗಿರೋ ನಟಿ ರಾಗಿಣಿ ಮತ್ತು ಸಂಜನಾ ಈ ಬಾರಿ ದೀಪಾವಳಿಯನ್ನ ಕಂಬಿಗಳ ಹಿಂದೆಯೇ ಆಚರಿಸುವಂತಾಗಿದೆ. ಜೈಲಿನಲ್ಲಿದ್ದುಕೊಂಡೇ ಪೇಪರ್ಗಳನ್ನ ಬಳಸಿ ಗ್ರೀಟಿಂಗ್ಸ್ ತಯಾರು ಮಾಡ್ತಿದ್ದಾರೆ. ಜೈಲು ಅಧಿಕಾರಿಗಳಿಗೆ ವಿಶ್ ಮಾಡೋದಕ್ಕೆ ಗ್ರೀಟಿಂಗ್ಸ್ ತಯಾರಿಸಿದ್ದಾರೆ. ಮಹಿಳಾ ಸೆಲ್ ಮುಂದೆ ದೀಪ ಹಚ್ಚಿ ರಾಗಿಣಿ ದ್ವಿವೇದಿ, ಸಂಜನಾ ಗಲ್ರಾನಿ ಇಬ್ಬರು ಹಬ್ಬ ಆಚರಿಸಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಮಾದಕ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನೇ ದಿನೇ ತನಿಖೆಯಿಂದ ಹಲವು ಸತ್ಯಗಳು ಹೊರಬೀಳ್ತವೆ. ಪಾರ್ಟಿಗಳನ್ನು ಆಯೋಜಿಸ್ತಾ ಇದ್ದಂತಹ ಡ್ರಗ್ಸ್ ಕೇಸ್ನ ಪ್ರಮುಖ ಆರೋಪಿ ವೀರೇನ್ ಖನ್ನಾ ವ್ಯವಸ್ಥಿತವಾಗಿ ಪಾರ್ಟಿಗಳಿಗೆ ಡ್ರಗ್ಸ್ ಪರಿಚಯಿಸಿದ. ಖುದ್ದು ಹೋಟೆಲ್ಗಳಿಗೂ ತಿಳಿಯದಂತೆ ಖನ್ನಾ ಸಂಚು ರೂಪಿಸಿದ್ದ. ಒಂದು ವೇಳೆ ಸೆಕ್ಯೂರಿಟಿ ಟೈಟ್ ಆದ್ರೆ ಆ ಹೋಟೆಲನ್ನೇ ವೀರೇನ್ ಖನ್ನಾ ಕೈಬಿಡ್ತಿದ್ದಂತೆ. ವೀರೇನ್ ಖನ್ನಾ ಪಾರ್ಟಿ ಆಯೋಜಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಹುಡುಗಿಯರು ಇದ್ದೇ ಇರ್ತಾ ಇದ್ರು. ಅದರಲ್ಲೂ ವಿದೇಶದಿಂದ ಮಾಡೆಲ್ಗಳನ್ನ ಪಾರ್ಟಿಗೆ ಕರೆಸುವುದರಲ್ಲಿ ಈತ ನಿಸ್ಸೀಮನಾಗಿದ್ದ. ಇರಾನಿ ಗರ್ಲ್ಸ್ಗಳನ್ನ ಪಾರ್ಟಿಗೆ ಕರೆತರಿಸ್ತಾ ಇದ್ದ. ಇದಕ್ಕಾಗಿ ಒಂದು ಪರ್ಸನಲ್ ಗ್ರೂಪ್ ಸಹ ಮಾಡಿದ. ಪ್ರತಿ ಪಾರ್ಟಿಗೆ ಬಂದವರ ಮೊಬೈಲ್ ನಂಬರ್ ಅನ್ನು ಕೂಡ ಪಡೆದುಕೊಳ್ತಾ ಇದ್ದ. ಮುಂದಿನ ಪಾರ್ಟಿ ಯಾವಾಗ ನಡೆಯುತ್ತೆ ಅನ್ನೋ ಬಗ್ಗೆ ಮಾಹಿತಿ ಹಂಚಿಕೊಳ್ತಿದ್ದ. ಡ್ರಗ್ಸ್ ಕೇಸ್ನ ಪ್ರಮುಖ ಆರೋಪಿ ವೀರೇನ್ ಖನ್ನಾ ಆಯೋಜನೆ ಮಾಡ್ತಾ ಇದ್ದಂತಹ ಪಾರ್ಟಿಗಳಿಗೆ ಲೋಕಲ್ಸ್ಗಳಿಗೆ ಎಂಟ್ರಿಯೇ ಇರಲಿಲ್ಲ. ತುಂಬಾ ಹೈಫೈ ವ್ಯವಹಾರ ಎಂದು ಮಾರ್ಕೆಟಿಂಗ್ ಮಾಡ್ತಾ ಇದ್ದಂತಹ ವೀರೇನ್ ಖನ್ನಾ ಹೋಟೆಲ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದ ಬಗ್ಗೆ ಡಿಫರೆಂಟ್ ಆಗಿರ್ತಿತ್ತು. ಯಾವ ಹೋಟೆಲ್ಗಳಿಗೆ ಹೆಚ್ಚು ವ್ಯಾಪಾರ ಆಗ್ತಿರಲಿಲ್ಲ ಅಂತಹ ಹೋಟೆಲ್ಗಳನ್ನ ಹುಡುಕಿ ಪಾರ್ಟಿ ಅರೇಂಜ್ ಮಾಡ್ತಿದ್ದ. ವೀರೇನ್
ಖನ್ನಾ ಪಾರ್ಟಿ ಆಯೋಜಿಸ್ತಾ ಇದ್ದಂತಹ ಸ್ಟೈಲ್ ಕೂಡ ಡಿಫರೆಂಟ್ ಆಗಿತ್ತು. ಮೊದಲು ಹೆಸರಾಂತ ಹೋಟೆಲ್ನಲ್ಲಿ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ದ. ಆದ್ರೆ ಆ ಹೋಟೆಲ್ಗಳಲ್ಲಿ ಸೆಕ್ಯೂರಿಟಿ ಹೆಚ್ಚಾಗ್ತಾ ಇದ್ದಂತೆ ಅಂತ ಹೋಟೆಲ್ಗಳತ್ತ ಸುಳಿತಾನೂ ಇರಲಿಲ್ಲ. ಉದಾಹರಣೆಗೆ ಕ್ಲೌಡ್9 ಹೋಟೆಲ್ನಲ್ಲಿ ವ್ಯವಹಾರ ಮಾಡ್ತಾ ಇದ್ದಂತಹ ಖನ್ನಾ ಯಾವಾಗ ಆ ಹೋಟೆಲ್ನವರು ಸೆಕ್ಯೂರಿಟಿ ಟೈಟ್ ಮಾಡಿದ್ರು ಆಗ ಅಲ್ಲಿಗೆ ಹೋಗದೆ ಬೇರೆ ಹೋಟೆಲ್ಗಳತ್ತ ಮುಖ ಮಾಡ್ತಿದ್ದ. ಸ್ಟಾರ್ ಹೋಟೆಲ್ಗಳಲ್ಲೇ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ದಂತಹ ವೀರೇನ್ ಖನ್ನಾ 2019ರ ಕ್ಲೌಡ್9ನಲ್ಲಿ ನಂತರ ಪಾರ್ಟಿ ಆಯೋಜನೆ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದ. 2018ರಲ್ಲಿ ಕ್ಲೌಡ್9ನಲ್ಲಿ ಸಾಕಷ್ಟು ಪಾರ್ಟಿ ಮಾಡ್ತಾ ಇದ್ದ. ಪಟಾಕ ಧಮಾಕ ಸೇರಿದಂತೆ ನಾನಾ ಹೆಸರಿನಲ್ಲಿ ಪಾರ್ಟಿ ಆಯೋಜನೆ ಮಾಡ್ತಿದ್ದ. ತಾಜ್ ಹೋಟೆಲ್ನಲ್ಲಿ ಪಟಾಕ ಪಾರ್ಟಿ ಮಾಡಿದಂತಹ ಖನ್ನಾ ಪ್ರತಿ ಪಾರ್ಟಿಗೂ ಇಂಟರ್ನೆಟ್ನಲ್ಲಿ ಡ್ರಗ್ ಬಗ್ಗೆ ಸರ್ಚ್ ಮಾಡ್ತಿದ್ದಂತೆ. ವೀರೇನ್ ಖನ್ನಾ ಉದ್ಯೋಗದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇ ಡ್ರಗ್ಸ್ ಕೇಸ್ಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಪಾರ್ಟಿ ಆಯೋಜನೆ ಮಾಡಿದ್ರೆ ಹಣದ ಕೊರತೆ ಇರೋದಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ಗಳ ಬಳಿ ಹಣ ಇದ್ದೇ ಇರುತ್ತೆ. ಹೀಗಾಗಿ ಸಹೋದ್ಯೋಗಿಗಳು ಎಷ್ಟು ಬೇಕಾದರೂ ಹಣ ಖರ್ಚು ಮಾಡ್ತಾರೆ ಅನ್ನೋ ನಂಬಿಕೆಯಿಂದಲೇ ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಿದ್ದ ವೀರೇನ್ ಖನ್ನಾ ವೀಕೆಂಡ್ಗಳಲ್ಲಿ ಪಾರ್ಟಿ ಮಾಡ್ತಿದ್ದ. ವೀರೇನ್ ಖನ್ನಾ ಆಯೋಜನೆ ಮಾಡ್ತಾ ಇದ್ದಂತಹ ಪಾರ್ಟಿಗಳಲ್ಲಿ ಕೇವಲ ತನ್ನ ಸಹೋದ್ಯೋಗಿಗಳಿಗಷ್ಟೇ ಆಹ್ವಾನ ಕೊಡ್ತಿದ್ದ. ಪಾರ್ಟಿಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಡ್ರಗ್ಸ್ ಸಪ್ಲೈ ಮಾಡೋದು ಆತನ ಪ್ಲಾನ್ ಆಗ್ತಿತ್ತು. ಇದೇ ಅಲ್ಲದೆ ಪಾರ್ಟಿಗಳಲ್ಲಿ ಭಾಗವಹಿಸಿದವರ ಜೊತೆ ನಿರಂತರ ಸಂಪರ್ಕದಲ್ಲೂ ಇರ್ತಾ ಇದ್ದ. ಹೊಸದಾಗಿ ಬಂದವರ ಜೊತೆ ನಿರಂತರವಾಗಿ ವಾಟ್ಸ್ಆಪ್ ಚಾಟ್ ಮಾಡ್ತಾ ಇದ್ದ. ಅವರಿಗಾಗಿಯೇ ಪ್ರತ್ಯೇಕ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಿದ್ದ. ವೀರೇನ್ ಖನ್ನಾ ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮಾತ್ರವಲ್ಲ, ವಿದೇಶಿಗರಿಗಾಗಿಯೇ ಪಾರ್ಟಿ ಆಯೋಜನೆ ಮಾಡ್ತಾ ಇದ್ದ. ಇದರಲ್ಲಿ ಭಾರತೀಯರಿಗೆ ನೋ ಎಂಟ್ರಿ ಎಂದು ಬೋರ್ಡ್ ಹಾಕಿಸ್ತಾ ಇದ್ದ. ಪಾರ್ಟಿಯ ಆಹ್ವಾನ ಪತ್ರಿಕೆಯಲ್ಲಿ ನೋ ಎಂಟ್ರಿ ಎಂದು ನಮೂದಾಗ್ತಾ ಇತ್ತು. ಇದಷ್ಟೇ ಅಲ್ಲ, ತನ್ನ ಪಾರ್ಟಿಗಳಿಗೆ ಇವನೇ ಸೆಕ್ಯೂರಿಟಿ ನೋಡ್ಕೊಳ್ತಾ ಇದ್ದ. ಪಾರ್ಟಿಗಳಿಗೆ ಬಂದವರನ್ನ ಯಾವುದೇ ಚೆಕ್ ಮಾಡದೆ ನೇರ ಪ್ರವೇಶ ಇರ್ತಾ ಇತ್ತು. ತಾನೇ ಗೇಟ್ ಬಳಿ ನಿಂತು ಎಲ್ಲರನ್ನ ಖನ್ನಾ ಕಳಿಸ್ಕೊಡ್ತಾ ಇದ್ದ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ನಿಷೇಧಿತ ಪಟಾಕಿಗಳನ್ನು ಸೇಲ್ಗಿಟ್ಟು ತಗಲಾಕೊಂಡಿದ್ದ ಹೇಗೆ ವ್ಯಾಪಾರಿಗಳು? ಕೊರೋನಾವನ್ನ ಲೆಕ್ಕಿಸದೆ ಜನರು ಖರೀದಿಗೆ ಮುಗಿಬಿದ್ದಿದ್ದು ಎಲ್ಲೆಲ್ಲಿ? ಬಾವಿಗೆ ಬಿದ್ದಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದು ಹೇಗೆ? ಹುಟ್ಟಿದ ಬಳಿಕ ಕರುವನ್ನೇ ಮಾಲೀಕ ಮಾರಿದ್ದು ಯಾಕೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ದಾವಣಗೆರೆಯಲ್ಲಿ 50,000 ರೂಪಾಯಿಗೂ ಹೆಚ್ಚು ಮೌಲ್ಯದ ಪಟಾಕಿಯನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿದ್ದ ಪಟಾಕಿ ಮಳಿಗೆ ಮೇಲೆ ಪಾಲಿಕೆ ಪರಿಸರ ಮಾಲಿನ್ಯ ನಿಯಂತ್ರಣ ರೇಡ್ ಮಾಡಿದ್ದು ನಿಷೇಧಿತ ಪಟಾಕಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸುಮಾರು 48 ಪಟಾಕಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪಟಾಕಿ ಜಪ್ತಿ ಮಾಡಿದ್ದಾರೆ. ಈ ವೇಳೆ ಅಧಿಕಾರಿಗಳಿಗೆ ಪೊಲೀಸರು ಸಾಥ್ ಕೊಟ್ಟರು. ಶಿವಮೊಗ್ಗದ ಶಿವಪ್ಪನಾಯಕ ವೃತ್ತದಲ್ಲಿ ಜನರು ಕೊರೋನಾ ಲೆಕ್ಕಿಸದೆ ಹೂವು ಕೊಳ್ಳಲು ಜಮಾಯಿಸಿದ್ರು. ಅಂತರ ಪಾಲಿಸದೆ ಹಣ್ಣು ಸಾಮಗ್ರಿ, ಪೂಜಾ ವಸ್ತುವನ್ನ ಖರೀದಿಯಲ್ಲಿ ಮಗ್ನರಾಗಿದ್ರು. ಈ ವೇಳೆ ವ್ಯಾಪಾರಿಗಳು ಮಾಸ್ಕ್ ಧರಿಸದೆ ಗ್ರಾಹಕರ ಸೆಳೆಯುವಲ್ಲಿ ವ್ಯಾಪಾರದಲ್ಲಿ ತಲ್ಲೀನರಾಗಿದ್ರು. ಮಾರುಕಟ್ಟೆಯಲ್ಲಿ ಜನ ಗುಂಪಾಗಿ ಸೇರಿದ್ದು ಸಂಬಂಧಿಸಿದ ಅಧಿಕಾರಿಗಳು ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ತರ ನಿರ್ಲಕ್ಷ್ಯ ವಹಿಸಿದ್ರು. ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲೂ ಜನಜಾತ್ರೆ ನೆರೆದಿತ್ತು. ದೀಪಾವಳಿ ಹಬ್ಬಕ್ಕೆ ಹೂವು ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ರು. ದೈಹಿಕ ಅಂತರ ಕಾಪಾಡದೆ ಮಾಸ್ಕ್ ಹಾಕದೆ ಗುಂಪಾಗಿ ಜಮಾಯಿಸಿ ಸಾಮಗ್ರಿ ಕೊಳ್ಳುವುದರಲ್ಲಿ ಮಗ್ನರಾಗಿದ್ರು. ಕೋವಿಡ್ ನಿಯಮಗಳನ್ನ ನಾವು ಪಾಲಿಸಬೇಕಲ್ವಾ ಅನ್ನೋತನೇ ಜನರು ಮರೆತು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ದಾವಣಗೆರೆಯಲ್ಲಿ ಜನ ಅಂತರ ಮರೆತು ಬೆಳಗ್ಗೆ ಹೂವು ಹಣ್ಣು ಕೊಳ್ಳಲು ಮುಗಿಬಿದ್ದಿದ್ರು. ಕೆಆರ್ ರಸ್ತೆ ಮತ್ತು ಪಿಬಿ ರಸ್ತೆ ಬಳಿ ಇರುವಂತಹ ಮಾರುಕಟ್ಟೆಯಲ್ಲಿ ಗುಂಪಾಗಿ ಸೇರಿ ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರು. ಆದರೆ ದೀಪಾವಳಿ ಹಬ್ಬಕ್ಕೆ ಹೂವು ಹಣ್ಣು ದುಬಾರಿಯಾಗದ ಕಾರಣ ಜನ ಖರೀದಿಗೆ ಜಮಾಯಿಸಿದ್ರು. ಹೀಗಾಗಿ ಮಾರುಕಟ್ಟೆ ಜನಜಂಗುಳಿ ಏರ್ಪಟ್ಟಿತ್ತು. ತುಮಕೂರಿನ ಬಿಎಚ್ ರಸ್ತೆಯಲ್ಲಿರೋ ಬೈಕ್ ಶೋರೂಮ್ ಒಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಬೈಕ್ಗಳು ಅಪಾರ ಪ್ರಮಾಣದ ವಸ್ತು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಹೊಸ ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕರಡಿಕೋಡಿನಲ್ಲಿ ಬಾವಿಗೆ ಬಿದ್ದಿದ್ದಂತಹ ವ್ಯಕ್ತಿಯೊಬ್ಬನನ್ನ ರಕ್ಷಣೆ ಮಾಡಲಾಗಿದೆ. ಬೆಳಗ್ಗೆ ಎದ್ದು ಮನೆ ಹಿಂಭಾಗಕ್ಕೆ ಬಂದಿದ್ದಾಗ ಕೃಷ್ಣ ಅನ್ನೋರು ಕಾಲು ಜಾರಿ 40 ಅಡಿ ಆಳದ ಬಾವಿಗೆ ಬಿದ್ದಿದ್ರು. ಆ ಬಳಿಕ ಮನೆಯ ಸದಸ್ಯರು ಕೃಷ್ಣಪ್ಪನಿಗೆ ಹುಡುಕಾಟ ನಡೆಸಿದ್ರು. ನಂತರ ಬಾವಿಯಿಂದ ಬಂದಂತಹ ಕೂಗು ಕೇಳಿ ಕೃಷ್ಣಪ್ಪನನ್ನ ಪತ್ತೆ ಹಚ್ಚಿದ್ದಾರೆ. ಆ ಬಳಿಕ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿ ಕೃಷ್ಣಪ್ಪನನ್ನ ರಕ್ಷಣೆ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಲೆಬೆನ್ನೂರಲ್ಲಿ ಮನಮಿಡಿಯುವ ಘಟನೆಯೊಂದು ನಡೆದಿದೆ. ಆಗ ತಾನೇ ಜನಿಸಿದ ಎಮ್ಮೆ ಕರುವೊಂದನ್ನ ಮಾಲೀಕ ಮಾರಾಟ ಮಾಡಿದ್ದಾನೆ. ಆಗ ಖರೀದಿ ಮಾಡಿದಾತ ಕರುವನ್ನು ತೆಗೆದುಕೊಂಡು ಹೊರಟಾಗ ಎಮ್ಮೆ ಕರುವನ್ನು ಹಿಂಬಾಲಿಸಿದೆ. ಸತತ 6 ಕಿಲೋಮೀಟರ್ ಓಡಿದೆ ಎನ್ನಲಾಗಿತ್ತು. ಸದ್ಯ ಎಮ್ಮೆಯ ತಾಯಿ ಪ್ರೀತಿಯ ವಿಡಿಯೋ ವೈರಲ್ ಆಗಿದೆ. ಆದರೆ ಎಮ್ಮೆ ಮಾಲೀಕ ಖರೀದಿದಾರ ಯಾರು ಅನ್ನೋದು ಪತ್ತೆಯಾಗಿಲ್ಲ.
ದೀಪಾವಳಿ ಹಬ್ಬದ ಪ್ರಯುಕ್ತ ಹಾಸನದ ಹಾಸನಾಂಬ ದರ್ಶನಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಜನರಿಗೆ ಪ್ರವೇಶಕ್ಕೆ ನಿರ್ಬಂಧವಿದ್ದರೂ ದೇವಿ ದರ್ಶನ ಪಡೆಯಲು ಮುಗಿಬಿದ್ದಿದ್ರು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಕಾರಣ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಸರತಿ ಸಾಲಿನಲ್ಲಿ ದೇವಿಯನ್ನ ಭಕ್ತರು ಕಣ್ತುಂಬಿಕೊಂಡ್ರು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಹಾಸನಾಂಬ ದೇವಾಲಯದ ಬಾಗಿಲು ಮುಚ್ಚಲಿದೆ. ಜೈಲಲ್ಲಿ ದೀಪಾವಳಿ ಮಾಡುವಂತಾಗಿದ್ದ ಹೇಗೆ ಕಾಂಗ್ರೆಸ್ ನಾಯಕ ವಿನಯ್ ಕುಲಕರ್ಣಿ ಹುಟ್ಟೂರಲ್ಲಿ ಯೋಧ ದೀಪಾವಳಿ ಆಚರಿಸಿಕೊಂಡಿದ್ದ ಹೇಗೆ ಕುರಿಗೆ ಸ್ನಾನ ಮಾಡಿಸಲು ಹೋಗಿ ಬಾಲಕ ನೀರು ಪಾಲಾಗಿದ್ದು ಎಲ್ಲಿ ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲೇ ದೀಪಾವಳಿ ಆಚರಿಸುವಂತಾಗಿದೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಜೈಲು ಸೇರಿದ್ದು ನವೆಂಬರ್ 23ರವರೆಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. ಸದ್ಯ ವಿನಯ್ ಕ್ವಾರಂಟೈನ್ ಸೆಲ್ನಲ್ಲಿ ಅತ್ತಿಂದಿತ್ತ ಓಡಾಡ್ತಾ ಇದ್ದು ಬೆಳಗ್ಗೆ ಜೈಲು ಕ್ಯಾಂಟೀನ್ನಿಂದ ಇಡ್ಲಿ ತರಿಸಿಕೊಂಡು ಸವಿದಿದ್ದಾರೆ ಎನ್ನಲಾಗಿದೆ. ಜೈಲಿನ ಮೆನುವಿನಲ್ಲೇ ನಾಳೆ ಖೈದಿಗಳಿಗೆ ದೀಪಾವಳಿ ನಿಮಿತ್ತ ಹಬ್ಬದ ಊಟದ ವ್ಯವಸ್ಥೆ ಮಾಡಲಾಗಿದೆ. ಧಾರವಾಡ ತಾಲೂಕಿನ ಬೆನಕಟ್ಟಿ ಗ್ರಾಮದ ಯೋಧನೊಬ್ಬ ಚೀನಾದ ಗಡಿಯಲ್ಲಿ ದೀಪಾವಳಿ ಆಚರಿಸಿದ್ದಾನೆ. ಯೋಧ ಈರಪ್ಪ ಬೆನಕಟ್ಟಿ ತನ್ನ ಸಹೋದ್ಯೋಗಿಗಳ ಜೊತೆ ಅದ್ದೂರಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದಾನೆ. ಈರಪ್ಪ ಐಟಿಬಿಪಿ ಹರಿಯಾಣದ 59ನೇ ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸಿದ್ದಾನೆ. ಸದ್ಯ ಯೋಧನ ದೀಪಾವಳಿ ಆಚರಣೆ ವಿಡಿಯೋ ವೈರಲ್ ಆಗಿದೆ. ಈ ಹಿಂದೆಯೂ ಯೋಧ ಈರಪ್ಪ ಚೀನಾಗೆ ಎಚ್ಚರಿಕೆ ಕೊಟ್ಟ ವಿಡಿಯೋ ವೈರಲ್ ಆಗಿತ್ತು. ಗದಗದ ಫ್ಲವರ್ ಮಾರ್ಕೆಟ್ನಲ್ಲಿ ಕೊರೋನಾ ಮಧ್ಯೆಯೂ ಜನ ದೀಪಾವಳಿ ಹಬ್ಬದ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಅಂತರ ಕಾಪಾಡದೆ ಮಾಸ್ಕ್ ಧರಿಸುವುದನ್ನು ಮರೆತು ಗುಂಪಾಗಿ ಹೂ ಹಣ್ಣು ಕೊಳ್ಳುವುದರಲ್ಲಿ ತಲ್ಲೀನರಾಗಿದ್ರು. ಸದ್ಯ ಜಿಲ್ಲೆಯಾದ್ಯಂತ ಕೊರೋನಾ ಹೆಮ್ಮಾರಿಗೆ 141 ಜನ ಬಲಿಯಾಗಿದ್ದಾರೆ. ಹೀಗಿದ್ರೂ ಜನ ಖರೀದಿ ಭರಾಟೆಯಲ್ಲಿ ಮಗ್ನರಾಗಿದ್ರು. ಆ ಮೂಲಕ ಕೋವಿಡ್ ನಿಯಮಕ್ಕೆ ಗೋಲಿ ಹೊಡೆದಿದ್ರು. ಬೆಳಗಾವಿಯ ಅಶೋಕನಗರ ಮಾರ್ಕೆಟ್ನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಸಾಮಗ್ರಿ ಖರೀದಿ ಮಾಡೋದಕ್ಕೆ ಜನಜಂಗುಳಿ ಏರ್ಪಟ್ಟಿತ್ತು. ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ರು. ಕೋವಿಡ್ ನಿಯಮಕ್ಕೆ ತಿಲಾಂಜಲಿ ಇಟ್ಟಿದ್ರು. ಅಂತರ ಕಾಪಾಡದೆ ಮಾಸ್ಕ್ ಹಾಕದೆ ಬೇಜವಾಬ್ದಾರಿ ತೋರಿದ್ರು. ಹೀಗಿದ್ರೂ ಜಿಲ್ಲಾಡಳಿತ ಪಾಲಿಕೆ ಅಧಿಕಾರಿಗಳು ಮಾರ್ಕೆಟ್ನತ್ತ ತಲೆ ಹಾಕದೆ ನಿರ್ಲಕ್ಷ್ಯ ವಹಿಸಿದ್ರು. ಧಾರವಾಡದಲ್ಲಿ ದೀಪಾವಳಿ ಸಂಭ್ರಮದ ನಡುವೆ ಜನರು ಕೋವಿಡ್ ನಿಯಮಕ್ಕೆ ತಿಲಾಂಜಲಿ ಇಟ್ಟಿದ್ರು. ನಗರದ ಸುಭಾಷ್ ರಸ್ತೆಯಲ್ಲಿ ಮಾಸ್ಕ್ ಧರಿಸದೆ ಅಂತರ ಪಾಲಿಸದೆ ನಿರ್ಲಕ್ಷ್ಯ ವಹಿಸಿದ್ರು. ಕೊರೋನಾ ಮರೆತು ಹಬ್ಬದ ಸಾಮಗ್ರಿ ಖರೀದಿಯಲ್ಲಿ ತಲ್ಲೀನರಾಗಿದ್ರು. ಇಡೀ ಮಾರ್ಕೆಟ್ ತುಂಬಾ ಜನ ಗುಂಪಾಗಿ ಜಮಾಯಿಸಿ ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಧಾರವಾಡ ಜಿಲ್ಲೆಯಾದ್ಯಂತ 18 ಜೂಜು ಅಡ್ಡೆಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಜೂಜಲ್ಲಿ ತೊಡಗಿದಂತಹ 56 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. 34 ವಾಹನ, 56 ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. 55 ಲಕ್ಷಕ್ಕೂ ಹೆಚ್ಚು ಹಣವನ್ನು ಜಪ್ತಿ ಮಾಡಿದ್ದಾರೆ. ಅವಳಿ ನಗರದ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದು ಧಾರವಾಡ ಮತ್ತು ಹುಬ್ಬಳ್ಳಿ ನಗರದ ವಿವಿಧೆಡೆ ರೇಡ್ ಮಾಡಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ. ಯಾದಗಿರಿ ತಾಲೂಕಿನ ಮೈಲಾಪುರದ ಮೈಲಾರಲಿಂಗೇಶ್ವರ ದೇವರ ದರ್ಶನ ಪಡೆಯಲು ಭಕ್ತರು ಜಮಾಯಿಸಿದ್ರು. ಕೋವಿಡ್ ನಿಯಮ ಗಾಳಿಗೆ ತೂರಿ ಅಂತರ ಪಾಲಿಸದೆ ದರ್ಶನ ಪಡೆಯಲು ಮುಗಿಬಿದ್ದಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಬಂದಂತಹ ಭಕ್ತರು ಮಾಸ್ಕ್ ಧರಿಸದೆ ಗುಂಪಾಗಿ ಸರತಿಯಲ್ಲಿ ನಿಂತಿದ್ರು. ಈ ವೇಳೆ ವೃದ್ಧರು, ಮಕ್ಕಳು ಸೇರಿ ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು. 100ಕ್ಕೂ ಅಧಿಕ ಮಂದಿ ಸೇರಬಾರದೆಂಬ ಜಿಲ್ಲಾಡಳಿತದ ಸೂಚನೆ ಜಾರಿಗೆ ತರಲು ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಯಿತು. ಪಾಕ್ ಜೊತೆಗಿನ ಗುಂಡಿನ ಚಕಮಕಿಯಲ್ಲಿ ಹುತಾತ್ಮರಾದ ಯೋಧನಿಗೆ ಸೈನಿಕರಿಂದ ಗೌರವ ನಮನ. ಪಟಾಕಿ ಗೋದಾಮಿಗೆ ಬೆಂಕಿ ಬಿದ್ದು ಏರಿಯಾ ಪೂರ್ತಿ ಕಗ್ಗತ್ತಲು ಆವರಿಸಿದ್ದು ಎಲ್ಲಿ? ಚೀನಾದಲ್ಲಿ ಪತ್ತೆಯಾಗಿದೆ ಹೇಗೆ ಹೊಸ ಕೊರೋನಾ ವೈರಸ್? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತದಲ್ಲಿ ಕೊರೋನಾ ಹೆಮ್ಮಾರಿಯ ಅಬ್ಬರ ಇನ್ನೂ ತಣ್ಣಗಾಗಿಲ್ಲ. ದಿನೇ ದಿನೇ ಸೋಂಕಿತರ ಸಂಖ್ಯೆ ಇಳಿಮುಖವಾಗ್ತಾ ಇದ್ರೂ ಸಹ ವೈರಸ್ಗೆ ಬಲಿಯಾಗುವ ಸಂಖ್ಯೆ ಇನ್ನೂ ಕಡಿಮೆಯಾಗಿಲ್ಲ. ದೇಶದಲ್ಲಿ ಕೇವಲ 24 ಗಂಟೆಯಲ್ಲಿ 41,100 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡ್ರೆ ಒಂದೇ ದಿನದಲ್ಲಿ 447 ಜನರು ಸೋಂಕಿಗೆ ಬಲಿಯಾಗಿದ್ದಾರೆ. ದೇಶದಲ್ಲಿ ಈವರೆಗೆ 1,29,635 ಜನರು ಜೀವ ಕಳೆದುಕೊಂಡರೆ ಸೋಂಕಿತರ ಸಂಖ್ಯೆ 88,14,579ಕ್ಕೆ ಏರಿಕೆಯಾಗಿದೆ. ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಮೊದಲಿಗಿಂತ ಇತ್ತೀಚೆಗೆ ಕಡಿಮೆಯಾಗ್ತಾ ಇದೆ. ಆದರೂ ಕೋವಿಡ್ ಟೆಸ್ಟ್ ಪ್ರಮಾಣದಲ್ಲಿ ಮಾತ್ರ ಇಳಿಕೆಯಾಗಿಲ್ಲ. ದೇಶದಲ್ಲಿ ನಿನ್ನೆ ಒಂದೇ ದಿನ 8,05,589 ಜನರಿಗೆ ಕೋವಿಡ್ ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿದೆ. ನವೆಂಬರ್ 14ರವರೆಗೆ ಒಟ್ಟು 12,48,36,819 ಕೋವಿಡ್ ಟೆಸ್ಟ್ ಮಾಡಿರುವುದಾಗಿ ಐಸಿಎಂಆರ್ನಿಂದ ಮಾಹಿತಿ ನೀಡಿದೆ. ಕೊರೋನಾ ಸೋಂಕಿನ ಭೀತಿಯಿಂದಾಗಿ ಇಷ್ಟು ದಿನ ಬಂದಾಗಿದ್ದಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದೇಗುಲ ನಾಳೆಯಿಂದ ಭಕ್ತರ ದರ್ಶನಕ್ಕೆ ಮುಕ್ತವಾಗಲಿದೆ. ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯಲ್ಲಿರತಕ್ಕಂಥ ಅಯ್ಯಪ್ಪ ದೇಗುಲಕ್ಕೆ ಆಗಮಿಸುವಂತಹ ಭಕ್ತರಿಗೆಲ್ಲ ಕೋವಿಡ್ ಟೆಸ್ಟ್ ಮಾಡಲಾಗುತ್ತೆ. ಕೋವಿಡ್ ಟೆಸ್ಟ್ನಲ್ಲಿ ನೆಗೆಟಿವ್ ಬಂದರಷ್ಟೇ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ. ನೇಲಕಲ್ ಬಳಿ ಅಯ್ಯಪ್ಪ ಭಕ್ತರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ.
ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದೆಡೆ ಗುಂಡಿನ ಭೋರ್ಗರೆತ ಕೇಳಿದ್ರೆ ಮತ್ತೊಂದು ಕಡೆ ಮಂಜು ಕವಿದಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪೀರ್ ಪನಾಜ್ನಲ್ಲಿ ಸ್ನೋ ಹೆಚ್ಚಾಗಿ ಬೀಳ್ತಾ ಇದ್ದು ರಸ್ತೆಯಲ್ಲಿದ್ದ ವಾಹನಗಳೆಲ್ಲ ಮಂಜಿನಿಂದಲೇ ಮುಚ್ಚಿ ಹೋಗಿವೆ. ಸವಾರರು ರಸ್ತೆಯಲ್ಲಿ ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ಕಾರುಗಳು ಹಾಗೂ ಕೆಲ ಮಿಲಿಟರಿ ವಾಹನಗಳು ಮಂಜಿನಿಂದ ಆವರಿಸಿಕೊಂಡಿದೆ.